ಸ್ನೇಹಿತರೆ ನಮಸ್ಕಾರ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ, ಒಂದು ಫೋಟೋ ಪ್ಲೇ ಆಗ್ತಾ ಇದೆ. ಒಬ್ಬ ಹೆಣ್ಣು ಹುಡುಗಿ ಒಂದು ಫೋಟೋ ಪ್ಲೇ ಆಗ್ತಿದೆ. ಸ್ನೇಹಿತರೆ, ಜೆನ್ಜಿ ಅನ್ನೋ ಒಂದು ಏನ್ ಜನರೇಷನ್ ಸ್ಟಾರ್ಟ್ ಆಗಿದೆಯಲ್ಲ, ಈ ಒಂದು ನಮ್ಮ ದೆಹಲಿಲಿ ಸ್ಟಾರ್ಟ್ ಆದಂತ ಹೋರಾಟದಿಂದ ಈ ಜೆನ್ಜಿ ಅನ್ನೋ ವರ್ಡ್ ತುಂಬಾ ಒಂದು ರೆಗ್ಯುಲರ್ ಆಗಿ ಪಾಪ್ಯುಲರ್ ಆಗ್ತಾ ಬರ್ತಾ ಇದೆ. ಸ್ನೇಹಿತರೆ, ಜೆನ್ಜಿ ಅವ್ರು ಮಾಡಿ ಅಂತ ಕೆಲವು ಒಳ್ಳೆ ವಿಚಾರಗಳಿಗೆ ನನ್ನಂತವ್ರು ಕೋಟ್ಯಾಂತರ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ಸ್ನೇಹಿತರೆ. ಆದ್ರೆ ಈಕೆ ಹೆಸರು ಬೇಡ. ಈಕೆ ದೆಹಲಿ ಮೂಲದ ಮಹಿಳೆ ಅನ್ನೋದಕ್ಕಿಂತ ಇನ್ನ ಅನ್ಮ್ಯಾರಿಡ್ ಹೆಣ್ಮಗಳು. ಇವರು ಲಡಾಖ್, ನಮ್ಮ ಕಾಶ್ಮೀರ ಏನು ನಮ್ಮ ಭಾರತದ ಸ್ವರ್ಗ, ಪ್ರಕೃತಿಯ ಸ್ವರ್ಗ ಅಂತ ಏನ್ ಅನ್ಸ್ಕೊಂತಾರೆ ಕಾಶ್ಮೀರದಲ್ಲಿ. ಸ್ನೇಹಿತರೆ, ಲಡಾಖ್ ಅಲ್ಲಿ ಮಿನರ್ಗಾ ಪಾಯಿಂಟ್ ಅನ್ನೋ ಒಂದು ಪಾಯಿಂಟ್ ಇದೆ ಸ್ನೇಹಿತರೆ. ಅಲ್ಲಿ ಇವ್ರನ್ನ ಏನ್ ಮಾಡ್ತಾರೆ, ಪೊಲೀಸರು ಹಾಗೂ ಸೈನಿಕರು ಇವ್ರನ್ನ ತಡೀತಾರೆ. ನೀವು ಅಲ್ಲಿ ಹೋಗ್ಬಿಡಿ ದಯಮಾಡಿ, ಯಾಕಂದ್ರೆ ಹವಾಮಾನ ವೈಪರೀತ್ಯ ಉಂಟಾದಾಗಿಂದ ಏನ್ ಕೇಸ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ತಡೆದಾಗ ಈಕೆ ಬಾಯಲ್ಲಿ ತುಂಬಾ ಹೊಲ್ಸವಾಗಿ ಮಾತಾಡ್ತಾರೆ. ಅದು ಯಾರಿಗೆ ಮಾತಾಡ್ತಾರೆ ಅಂದ್ರೆ ಸ್ನೇಹಿತರೆ, ಸಮವಸ್ತ್ರವನ್ನು ಧರಿಸಿದಂತಹ ಒಬ್ಬ ಸೈನಿಕರಿಗೆ ಮಾತಾಡ್ತಾರೆ. ನಾವು ಕೊಟ್ಟಿರೋ ಟ್ಯಾಕ್ಸ್ ಇಂದ ನಿಮಗೆ ಸಂಬಳ ಸಿಗ್ತಾ ಇದೆ ಅನ್ನೋ ಒಂದು ಕೀಳಿರಿಮೆಯ ಮಾತನ್ನ ಮಾತಾಡ್ತಾರೆ. ಸ್ನೇಹಿತರೆ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂದ್ರೆ, ಆ ಸೈನಿಕ ಆ ಬಟ್ಟೆನ ಹಾಕೊಂಡು ಅಲ್ಲಿ ನಿಂತ್ಕೊಂಡು ಕಾಯ್ಲಿಲ್ಲ ಅಂದಿದ್ರೆ ಈ ಹುಡುಗಿ ಆಗ್ಬೋದು, ಇವ್ರ ಮನೇಲಿರೋ ತಂದೆ ತಾಯಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಅಷ್ಟು ಧೈರ್ಯವಾಗಿ ಹೋಗಿ ಲಡಾಖಲ್ಲಿ ನಿಂತ್ಕೊಂಡು ನಾನು ರೀಲ್ಸ್ ಮಾಡಬೇಕು, ನಾನು ನೋಡ್ಲೇಬೇಕು ಅನ್ನೋ ಹಠ ಮಾಡಕ್ ಆಗ್ತಿರ್ಲಿಲ್ಲ. ಸ್ನೇಹಿತರೆ, ಆ ಸೈನಿಕ ತನ್ನ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ನಮಗೋಸ್ಕರ ನಿಮಗೋಸ್ಕರ ಕಾಯ್ತಾ ಇದ್ದಿದ್ರೆ ಈ ಜೆನ್ಜಿ ಅನ್ನೋ ಒಂದು ವರ್ಡ್ ಎಲ್ಲಿ ಸ್ಟಾರ್ಟ್ ಆಯ್ತಲ್ಲ ನಮ್ಮ ಡೆಲ್ಲಿಯಿಂದ, ಆ ಡೆಲ್ಲಿಲಿ ನೀವು ಕೂತ್ಕೊಂಡು ಪ್ರೊಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಈ ಹುಡುಗಿ ತುಂಬಾ ಹೇ ಸ್ಕೇಲ್ ಮಾತಾಡ್ತಾರೆ ಸ್ನೇಹಿತರೆ. ನನ್ನ ಟ್ಯಾಕ್ಸ್ ಇಂದ ನೀವು ಬದುಕ್ತಾ ಇದೀರ ಅನ್ನೋ ಉದ್ದೇಶ ಈ ಹುಡುಗಿದ ಅನ್ನೋದಾದ್ರೆ, ಆ ಮನುಷ್ಯ ಆ ಯೂನಿಫಾರ್ಮ್ ಹಾಕಿಲ್ಲ ಅನ್ನೋದಾದ್ರೆ ನೀವು ಟ್ಯಾಕ್ಸ್ ಕಟ್ಟಕ್ ನಿಮ್ ದೇಹ ಇರ್ತಿರ್ಲಿಲ್ಲ, ನಿಮ್ ಜೀವ ಇರ್ತಿರ್ಲಿಲ್ಲ, ನಿಮ್ ತಂದೆ ತಾಯಿ ಇರ್ತಿರ್ಲಿಲ್ಲ, ಅಥವಾ ನೀವು ಎಜುಕೇಶನ್ ಅಂತ ಏನು ನೀವು ತುಂಬಾ ಅಹಂಕಾರವಾಗಿ ತೋರಿಸ್ತಾ ಇದ್ದೀರಾ, ಆ ಎಜುಕೇಶನ್ ನ ಕುತ್ಕೊಂಡು ಎಕ್ಸಾಮ್ ಬರೆಯಕ್ ಆಗ್ತಿರಲಿಲ್ಲ ನೀವು ಕಾಲೇಜ್ ಸ್ಕೂಲಲ್ಲಿ. ಯಾಕೆ ಗೊತ್ತಾ ಸ್ನೇಹಿತರೆ, ಒಬ್ಬ ಸೈನಿಕರ ಬಗ್ಗೆ ಮಾತಾಡೋದು. ಜೆನ್ಜಿ, ಓಕೆ, ಏನು ಜೆನ್ಜಿ ಅಂದ್ರೆ ಏನು? ನೀವು ವ್ಯವಸ್ಥೆ ವಿರುದ್ಧ ಓಡಾಡ್ತಾ ಇದ್ದೀರಾ, ಓಡಾಡಿ ಸ್ನೇಹಿತರೆ, ಎಲ್ಲರೂ ಸಪೋರ್ಟ್ ಇದೆ. ಆದ್ರೆ ನೀವು ಓಡಾಡ್ತಾ ಇರೋದು ಒಬ್ಬ ಸೈನಿಕರ ವಿರುದ್ಧ ನೀವು ಆ ರೀತಿ ಕೀಳರಿಮೆಗೆ ಮಾತಾಡ್ತಿರಲ್ಲ. ನೀವೆಲ್ಲ ಏನ್ ತೋರ್ಸಕ್ ಓಡ್ತಾ ಇದ್ದೀರಾ ನಮ್ಮ ಭಾರತದ ಬಗ್ಗೆ ಸ್ನೇಹಿತರೆ? ಯಾಕಂದ್ರೆ ಭಾರತ ಜೆನ್ಜಿಲಿ ಟಾಪ್ ಮೋಸ್ಟ್ ಅಲ್ಲಿ ಇದೆ. ಯುವತಿಯರಲ್ಲಿ ತುಂಬಾ ಜನಸಂಖ್ಯೆ ಇರೋದು ಭಾರತದಲ್ಲಿ ಮಾತ್ರ. ಅದು ನಾವು ಬೇರೆ ರೀತಿಯಲ್ಲಿ ತೋರ್ಸೋಣ. ನಾನು ಒಬ್ಬ ಜೆನ್ಜಿಗೆ ಸೇರುವಂತಹ ಕೆಟಗರಿ ಹುಡುಗನೇ ಬರ್ತೀನಿ ಸ್ನೇಹಿತರೆ. ಆದ್ರೆ ಈ ಹುಡುಗಿ ಮಾತಾಡಿದ್ದು, ಈ ಹುಡುಗಿ ನಡ್ಕೊಂಡಿದ್ ರೀತಿ, ಒಬ್ಬ ಯೋಧನ ಮುಂದೆ ನಡ್ಕೊಂಡಿದ್ ರೀತಿ ಇಡೀ ಭಾರತದಲ್ಲಿ ಯಾವ ಮಹಿಳೆ, ಯಾವ ಯುವತಿ ಯಾರೇ ಕೂಡ ಸಹಿಸಕ್ ಆಗಲ್ಲ ಸ್ನೇಹಿತರೆ. ಏನಂತೀರ ಇವರ ದುರಾಂಕಾರದ ಮಾತುಗಳಿಗೆ ಅಥವಾ ಇವ್ರ ದುರಾಂಕಾರದ ನಡವಳಿಕೆಗಳು? ಜೆನ್ಜಿ ಮೀನ್ಸ್ ವಾಟ್? ಜೆನ್ಜಿ ಅಂದ್ರೆ ನೀವೇನ್ ಸುಪೀರಿಯರ್ಸ್ ಎಲ್ಲ. ನೀವು ನಮ್ಮಂಗೆ ಓಟ್ ಹಾಕ್ಬೇಕು, ನೀವು ನಮ್ಮಂಗೆ ಎಜುಕೇಶನ್ ಮಾಡಿದ್ದೀರಾ. ಏನಂದ್ರೆ ನಿಮ್ಗೊಂದು ಕೊಂಬರೋದಂತೂ ಸಾಧ್ಯ ಇಲ್ಲ. ಒಬ್ಬ ಯುವಕನಾಗಿ ಹೇಳ್ತೀನಿ, ಹೋರಾಟಕ್ಕೆ ನ್ಯಾಯಯುತವಾಗಿರ್ಬೇಕು. ಜೈ ಜವಾನ್ ಜೈ ಕಿಸಾನ್ ಸ್ನೇಹಿತರೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.